ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಕತೆ ಸಂದೇಶ ಸುಖದ ಅನುಭವ ನಮ್ಮಲ್ಲೇ ಇದೆ. ಒಂದು ಸಲ ಕಾಗೆಗೆ ತನ್ನ ಬಗ್ಗೆ ಯೋಚನೆ ಶುರುವಾಯಿತು. ತನ್ನ ಬಣ್ಣ ತುಂಬ ಕಪ್ಪು, ನೋಡಲು ತಾನು ಚೆನ್ನಾಗಿಲ್ಲ, ಹಾಗೆಯೇ ಜನರಿಗೆ ತಾನೆಂದರೆ ಭಯ ಎಂಬ ಯೋಚನೆಗಳಿಂದ ದುಃಖಪಡುತ್ತಿತ್ತು. ಅಲ್ಲಿಯೇ ತಂಪಾದ ಕೊಳಲಲ್ಲಿ ಈಜುತ್ತಿರುವ ಹಂಸ ತನಗಿಂತ ಸುಖಿ ಎಂದು ಕಾಗೆಗೆ ಅನ್ನಿಸಿತು. ಅದು ಹಂಸದ ಬಳಿ ಹೋಗಿ, ನಿನ್ನ ಬಣ್ಣ ಬಿಳಿ ಮತ್ತು ಶುಭ್ರವಾಗಿದೆ, ನೋಡಲು ಚೆನ್ನಾಗಿರುವೆ, ನೀರಿನಲ್ಲಿ ತೇಲುತ್ತಾ ಸುಖವಾಗಿರುವೆ. ನಾನು ನೋಡಲು ಕಪ್ಪು ಮತ್ತು ಕೆಟ್ಟದಾಗಿ ಕಾಣುತ್ತೇನೆ. ಜನರು ನನ್ನನ್ನು ನೋಡಿ ಹೆದರಿ ಓಡಿಸುತ್ತಾರೆ, ಇದರಿಂದ ನಾನು ದುಃಖಿಸುತ್ತಿರುವೆ ಎಂದಿತು. ಆಗ ಹಂಸ, ನನ್ನ ಬಿಳಿ ಬಣ್ಣದಿಂದ ನನಗೆ ಸುಖವಿಲ್ಲ, ಬೇಗನೆ ಕೊಳೆ ಆಗುತ್ತದೆ. ನನಗೆ ಬೇರೆ ಬಣ್ಣವಿದ್ದರೆ ಚೆನ್ನಾಗಿರುತ್ತಿತ್ತು. ನನಗಿಂತ ಅಲ್ಲಿರುವ ನವಿಲು ತುಂಬ ಸುಂದರವಾಗಿದೆ ಮತ್ತು ಸಂತಸದಿಂದ ಇದೆ ಎಂದಿತು. ಕಾಗೆ ಮತ್ತು ಹಂಸ ನವಿಲಿನ ಹತ್ತಿರ ಹೋಗಿ, ನಿನ್ನಲ್ಲಿ ಹಲವು ಬಣ್ಣಗಳಿವೆ ಮತ್ತು ನೀನು ನೋಡಲು ಸುಂದರವಾಗಿರುವೆ. ಎಲ್ಲರೂ ನಿನ್ನನ್ನು ಇಷ್ಟಪಡುತ್ತಾರೆ. ನೀನು ನಮಗಿಂತ ತುಂಬ ಸುಖವಾಗಿರುವೆ ಅಲ್ಲವೇ ಎಂದು ಕೇಳಿದವು. ನವಿಲು, ನನ್ನ ಸುಂದರ ಗರಿಗಳಿಗಾಗಿ ಬೇಟೆಗಾರರು ನನ್ನ ಬೇಟೆ ಆಡುತ್ತಾರೆ. ಕಾಡಿನಲ್ಲಿ ಇತರ ಕ್ರೂರ ಪ್ರಾಣಿಗಳಿಂದ ನನಗೆ ಸದಾ ಅಪಾಯ ಇದೆ. ಸದಾ ಪ್ರಾಣ ಭಯದಿಂದ ಇರುತ್ತೇನೆ. ನಾನು ಸುಖದಿಂದ ಇರಲು ಹೇಗೆ ಸಾಧ್ಯ ಎಂದಿತು. ಕಾಗೆಯನ್ನು ನೋಡಿ, ನೀನು ಎಲ್ಲರಿಗಿಂತ ಪರಮಸುಖಿ ಆಗಿರುವೆ. ಹಾಯಾಗಿ ಹಾರುತ್ತಾ ಆಕಾಶದಲ್ಲಿ ಆರಾಮದ ಜೀವನ ನಡೆಸುವೆ. ನಿನಗೆ ಪ್ರಾಣ ಭಯವಿಲ್ಲ, ಯಾರ ಕಾಟವೂ ಇಲ್ಲ ಎಂದಿತು. ಇದನ್ನು ಕೇಳಿ ಕಾಗೆಗೆ ತುಂಬ ಸಂತಸವಾಯಿತು. ಎಲ್ಲರಿಗಿಂತ ತಾನೇ ಸುಖಿ ಎಂದು ಅನ್ನಿಸಿತು. ಹೀಗೆ ನಾವು ಸಾಮಾನ್ಯವಾಗಿ ದುಃಖಿಸುವುದು ಇತರರಲ್ಲಿ ಇರುವುದು ನಮ್ಮಲ್ಲಿ ಇಲ್ಲ ಎಂಬ ಕಾರಣಕ್ಕೆ. ಅಂದರೆ ನಮ್ಮ ದುಃಖ ಮತ್ತು ಬೇಸರಕ್ಕೆ ಇತರರ ಸುಖ ಸಂತಸ ಕಾರಣವಾಗಿರುತ್ತದೆ. ಎಂದಿಗೂ ನಮ್ಮನ್ನು ಇತರರೊಂದಿಗೆ ತುಲನೆ ಮಾಡಬಾರದು. ಬೇರೆಯವರ ಸುಖ ನೋಡಿ ದುಃಖ ಪಡುವುದು ಮೂರ್ಖತನ. ಹಾಗೆ ನೋಡಿದರೆ ಜಗತ್ತಿನಲ್ಲಿ ಯಾರೂ ಸುಖವಾಗಿರಲು ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ದುಃಖವಿದ್ದೇ ಇರುತ್ತದೆ. ಸುಖ ಹೊರಗಡೆಯಿಂದ ಸಿಗುವುದಿಲ್ಲ. ಸಂತೃಪ್ತ ಭಾವನೆ ಇದ್ದಾಗ ನಮಗೆ ಸುಖದ ಅನುಭವ ಆಗುತ್ತದೆ. ಈ ಚಿಕ್ಕ ಕತೆ ಮತ್ತು ಸಂದೇಶ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.